ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ದೇವಿಮನೆ ಘಟ್ಟವನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಈ ದೇವಿಮನೆ ಘಟ್ಟ ಇರುವಂಥದ್ದು ಸಿರಸಿಯಿಂದ ಕುಮಟಕ್ಕೆ ಹೋಗುವಂತಹ ದಾರಿಯಲ್ಲಿ. ಹಾಗೆ ಈ ರೋಡನ್ನೇನು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಉತ್ತರ ಕನ್ನಡ ಜಿಲ್ಲೆಯ 2 ತಾಲೂಕುಗಳನ್ನು ಕನೆಕ್ಟ್ ಮಾಡುತ್ತೆ. ಅಂತ ಅಂದರೆ ಘಟ್ಟದ ಮೇಲಿರುವ ಸಿರಸಿ ತಾಲೂಕನ್ನು ಘಟ್ಟದ ಕೆಳಗಿರುವ ಕುಮಟ ತಾಲೂಕಿನ ಜೊತೆ ಕನೆಕ್ಟ್ ಮಾಡುತ್ತೆ. ನಾವು ಯಾವುದೇ ಘಟ್ಟ ಪ್ರದೇಶದಿಂದ ಕೆಳಗಡೆ ಹೋಗಬೇಕು ಅಂತಂದರೆ ಘಟ್ಟವನ್ನು ಇಳಿದೇ ಹೋಗಬೇಕಾಗಿರುತ್ತೆ. ಹಾಗೆ ಇಲ್ಲಿ ಕೂಡ ನಾವು ಸಿರಸಿಯಿಂದ ಕುಮಟಕ್ಕೆ ಹೋಗಬೇಕು ಅಂತಂದರೆ ದೇವಿಮನೆ ಘಟ್ಟವನ್ನು ಇಳಿದೇ ಹೋಗಬೇಕು. ಆದರೆ ಅದಕ್ಕಿಂತಲೂ ಹಿಂದೆ ನಮಗೆ ಬಂಡಲ ಘಟ್ಟ ಅಂತ ಇನ್ನೊಂದು ಸಣ್ಣ ಘಟ್ಟ ಸಿಗುತ್ತೆ. ಅದನ್ನು ಕೂಡ ಇಳಿದು ನಂತರ ದೇವಿಮನೆ ಘಟ್ಟವನ್ನು ಕೂಡ ಇಳಿದು ನಾವು ಕುಮಟ ಕಡೆ ಹೋಗಬೇಕಿರುತ್ತೆ. ಈಗ ನಾವು ಬಂಡಲ ಊರಿನಲ್ಲಿದ್ದೀವಿ. ನಮ್ಮ ಎಡಗಡೆ ನೋಡಬಹುದು ನೀವು, ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಕೂಡ ಇದೆ. ಅಂದರೆ ಮೊದಲು ಸಿರಸಿಯಿಂದ ಕುಮಟ ಹೋಗಬೇಕಾದ್ರೆ ನಮಗೆ ಯಾವುದೇ ರೀತಿಯ ಪೆಟ್ರೋಲ್ ಪಂಪು ಸಿಗ್ತಿರಲಿಲ್ಲ. ಈಗ ಕೆಲವೇ ವರ್ಷಗಳ ಹಿಂದೆ ಇಲ್ಲಿ ಬಂಡಲದಲ್ಲಿ ಒಂದು ಪೆಟ್ರೋಲ್ ಬಂಕ್ ಆಗಿದೆ. ಅದರಿಂದ ಜನರಿಗೆ ತುಂಬ ಅನುಕೂಲ ಆಗುತ್ತೆ. ನೋಡಿ, ಈಗ ನೀವಿಲ್ಲಿ ನೋಡ್ತಾ ಇರೋದೇ ಬಂಡಲ ಊರು. ಇಲ್ಲಿ ನಿಮಗೆ ಸಾಕಷ್ಟು ಅಂಗಡಿ ಮುಂಗಟ್ಟುಗಳೆಲ್ಲ ಸಿಗ್ತವೆ. ಹಾಗೆ ಇಲ್ಲಿ ಶಾಲೆಗಳೆಲ್ಲ ಇದ್ದಾವೆ. ಈ ಬಂಡಲ ಎನ್ನುವಂತಹ ಚಿಕ್ಕ ಹಳ್ಳಿಯಲ್ಲೇ ನಮಗೆ ಬಂಡಲ ಘಾಟು ಸ್ಟಾರ್ಟ್ ಆಗುತ್ತೆ. ನೀವಲ್ಲಿ ನೋಡಬಹುದು, ಒಳಗಡೆ ಎಲ್ಲ ಶಾಲೆಗಳು ನಮಗೆ ಕಾಣಿಸ್ತಾ ಇದ್ದಾವೆ. ಹಾಗೆ ಅಲ್ಲಿ ದೂರದಲ್ಲಿ ಇರುವಂತಹದ್ದು ಬಾಲಕಿಯರ ವಸತಿ ನಿಲಯ. ಹಾಗೆ ಇಲ್ಲಿಂದನೇ ಬಂಡಲ ಘಾಟ್ನ ಏರಿಯಾ ಸ್ಟಾರ್ಟ್ ಆಗಿಬಿಡುತ್ತೆ. ನೀವಿಲ್ಲಿ ನೋಡಬಹುದು, ರೋಡೆಲ್ಲ ತುಂಬ ಒದ್ದೆಯಾಗಿದೆ. ಅಂದರೆ ಇಲ್ಲಿ ಎಷ್ಟೊತ್ತಿಗೂ ಮಳೆ ಬೀಳ್ತಾನೆ ಇರುತ್ತೆ. ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಬರುವಂತಹ ಪ್ರದೇಶಗಳು ಇವೆಲ್ಲ. ಹಾಗೆ ಮುಂದ್ಗಡೆ ಡೌನ್ ಇದೆ. ಕ್ಯಾಮ್ರಾದಲ್ಲಿ ಅಷ್ಟೊಂದು ಕರೆಕ್ಟಾಗಿ ಡೌನು ಕಾಣಿಸದೇ ಇರಬಹುದು. ರೋಡ್ ಅಂತೂ ತುಂಬ ಚೆನ್ನಾಗೇ ಇದೆ. ಆದರೆ ಮಳೆಗಾಲದಲ್ಲಿ ಸ್ವಲ್ಪ ಜಾರುತ್ತೆ. ಹುಷಾರಾಗಿ ಗಾಡಿಯನ್ನು ತಗೊಂಡಿಲ್ಲಿ ಹೋಗಬೇಕಾಗಿರುತ್ತೆ. ಪ್ರತಿದಿನ ಸಿರಸಿಯಿಂದ ಈ ರೋಡಲ್ಲಿ ಸಾಕಷ್ಟು ಬಸ್ಗಳು ಸಂಚಾರ ಮಾಡ್ತವೆ. ಅಂದರೆ ಸಿರಸಿಯಿಂದ ಕುಮಟಕ್ಕೆ ಹೋಗೋದಾಗಿರಬಹುದು, ಹೊನ್ನಾವರ, ಭಟ್ಕಳ, ಮುರುಡೇಶ್ವರ, ಬೈಂದೂರು, ಕುಂದಾಪುರ, ಉಡುಪಿ, ಮಂಗಳೂರು ಹೋಗೋದಾಗಿರಬಹುದು. ಆ ಕಡೆ ಹೋಗುವಂತಹ ಎಲ್ಲ ಬಸ್ಗಳು ಕೂಡ ಇದೇ ದಾರಿಯಲ್ಲೇ ಹೋಗ್ತವೆ. ಹಾಗೆ ಈ ರೋಡಿಂದ ಮುಂದೆ ಹೋಗಿ ಕಾರವಾರ ಮತ್ತು ಗೋವಾ ಕಡೆ ಹೋಗುವಂತಹ ಹೆಚ್ಚಿನ ಬಸ್ಗಳು ಕುಮಟ ಸಿಟಿ ಒಳಗೆ ಹೋಗೋದಿಲ್ಲ. ಕುಮಟಕ್ಕಿಂತ ಹಿಂದೆ ಅಂತರವಳ್ಳಿ ಅಂತ ಒಂದು ಊರು ಸಿಗುತ್ತೆ. ಆ ಅಂತರವಳ್ಳಿ ಊರಿನಿಂದ ರೈಟಿಗೆ ಹೋಗಿಬಿಟ್ರೆ ಡೈರೆಕ್ಟ್ ಮಿರ್ಜಾನಿಗೆ ಟಚ್ ಆಗುತ್ತೆ. ಆ ಮಿರ್ಜಾನಿಂದ ಹಾಗೆ ಮುಂದೆ ಹೋಗಿ ಅಂಕೋಲ, ಕಾರವಾರ ಹಾಗೆ ಗೋವಾ ಕಡೆ ಹೋಗ್ತವೆ. ಈ ಬಂಡಲ ಘಟ್ಟದಲ್ಲಿ ನಾವು ಹೋಗ್ತಾ ಇರಬೇಕಾದ್ರೆ ನಮ್ಮ ಎಡಗಡೆ ಕೆಳಭಾಗದಲ್ಲಿ ಸಾಕಷ್ಟು ತೋಟಗಳು ಕೂಡ ನಮಗೆ ಕಾಣಿಸ್ತಾ ಇರ್ತವೆ. ಹಾಗೆ ಸ್ನೇಹಿತರೆ, ನಾವು ಜನರಲ್ ಆಗಿ ಯಾವುದಾದ್ರೂ ಒಂದು ಘಾಟ್ ಸೆಕ್ಷನನ್ನು ಎಕ್ಸಾಂಪಲ್ ಆಗಿ ತಗೊಂಡ್ರೆ ಘಾಟಿನ ಮೇಲ್ಗಡೆ ಒಂದು ಊರಿರುತ್ತೆ. ಹಾಗೆ ಘಾಟ್ನ ಕೆಳಗಡೆ ಕೂಡ ಒಂದು ಊರಿರುತ್ತೆ. ಈ ಬಂಡಲ ಘಟ್ಟದಲ್ಲೂ ಕೂಡ ಅಷ್ಟೇ, ಮೇಲ್ಗಡೆ ಬಂಡಲ ಊರಿದೆ. ಹಾಗೆ ಕೆಳಗಡೆ ಇಳಿದ ನಂತರ ನಮಗೆ ಕಸಗೆ ಊರು ಸಿಗುತ್ತೆ. ಸ್ನೇಹಿತರೆ, ಕಸಗೆ ಊರು ಅಂದ ಕೂಡಲೇ ನಿಮಗೆ ಬೆಣ್ಣೆಹೊಳೆ ಫಾಲ್ಸು ನೆನಪಾಗಬಹುದು. ಯಾಕೆ ಅಂತಂದರೆ ಕಸಗೆ ಊರಿನಿಂದನೇ ಬೆಣ್ಣೆಹೊಳೆ ಫಾಲ್ಸಿಗೆ ಹೋಗಲಿಕ್ಕೆ ಇರುವಂತಹ ದಾರಿ ಇರೋದು. ಆದರೆ ಮಳೆಗಾಲದ ಟೈಮ್ನಲ್ಲಿ ಇಲ್ಲಿ ಜನರನ್ನ ಬಿಡೋದಿಲ್ಲ ಅವರು. ಯಾಕೆ ಅಂತಂದರೆ ತುಂಬ ಅಪಾಯಕಾರಿ ಸ್ಥಳ ಅದು. ಮತ್ತು ಬೋರ್ಡನ್ನು ಕೂಡ ಹಾಕಿರ್ತಾರೆ, ಯಾರೂ ಕೂಡ ಮಳೆಗಾಲದ ಸಂದರ್ಭದಲ್ಲಿ ಬೆಣ್ಣೆಹೊಳೆ ಫಾಲ್ಸ್ಗೆ ಹೋಗಬಾರ್ದು, ಅದು ನಿಷೇಧಿತ ಪ್ರದೇಶ ಅಂತ. ಅವರು ಹಾಗೆ ಹೇಳ್ತಾ ಇರೋದಕ್ಕೂ ಕೂಡ ಅಲ್ಲಿ ಕಾರಣಗಳಿದ್ದಾವೆ. ಅಲ್ಲಿ ಕಲ್ಲು ಬಂಡೆಗಳೆಲ್ಲ ನೀರು ಬಿದ್ದು ಬಿದ್ದು ಎಷ್ಟೊಂದು ನಯವಾಗಿರುತ್ತೆ ಅಂತಂದರೆ ಅದ್ರ ಮೇಲೆ ಕಾಲಿಟ್ಟರೆ ತಕ್ಷಣವೇ ಜಾರಿ ಫಾಲ್ಸಿಗೆ ಬೀಳಬೇಕು, ಆ ರೀತಿ ಇರುತ್ತೆ. ಹಾಗೆ ನಿಂತ್ಕೊಂಡು ನೋಡಲಿಕ್ಕೂ ಕೂಡ ಯಾವುದಾದ್ರೂ ಒಂದು ಸರಿಯಾದ ವ್ಯೂ ಪಾಯಿಂಟು ಇಲ್ಲ ಅಲ್ಲಿ. ಸಾಕಷ್ಟು ಜನ ಬೆಣ್ಣೆ ಫಾಲ್ಸ್ಗೆ ಹೋಗಿ ಜೀವವನ್ನು ಕಳ್ಕೊಂಡಿದ್ದಾರೆ. ಮತ್ತು ಒಂದು ಗುಂಪಲ್ಲಿ ಹೋದಂತಹ ಪ್ರವಾಸಿಗರೆಲ್ಲ ಏನಿರ್ತಾರಪ್ಪ ಅಂತಂದರೆ, ಈಗ ಫೋಟೋ ತೆಗಿಲಿಕ್ಕಾಗಿರಬಹುದು, ಸೆಲ್ಫಿ ತಗೊಳ್ಳಿಕ್ಕಾಗಿರಬಹುದು, ಏನೋ ಒಂದು ಕಾರಣದಿಂದ ಆ ಫಾಲ್ಸ್ನ ಆದಷ್ಟು ಹತ್ತಿರ ಹೋಗಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಒಬ್ಬರ ಮೈ ಮತ್ತೊಬ್ಬರಿಗೆ ತಾಗೋದ್ರಿಂದ ಆಗಿರಬಹುದು ಅಥವಾ ಇನ್ಯಾವುದೋ ಒಂದು ಕಾರಣದಿಂದ ಆಗಿರಬಹುದು, ಸ್ವಲ್ಪವಾದರೂ ಕಾಲು ಜಾರಿಬಿಟ್ರೆ ಫಾಲ್ಸಿಗೆ ಬೀಳೋ ಚಾನ್ಸಸ್ ಇರುತ್ತೆ. ಮತ್ತು ಅವ್ರನ್ನ ಹಿಡಿಲಿಕ್ಕೆ ಹೋದಂತಹ ಮತ್ತೊಬ್ಬರು ಕೂಡ ಅದೇ ಸಂದರ್ಭದಲ್ಲಿ ಬೀಳೋ ಚಾನ್ಸಸ್ ಇರುತ್ತೆ. ಕೆಲವೊಂದಿಷ್ಟು ಫಾಲ್ಸ್ಗಳಲ್ಲಿ ನೀರು ಮೇಲಿಂದ ಕೆಳಗೆ ಬಿದ್ದ ನಂತರ ಹರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಅಗಲವಾದ ದಂಡೆ ಆದರೂ ಇರುತ್ತೆ. ಅದಕ್ಕೆ ಸೈಡಿಗೆ ನಿಂತ್ಕೊಳ್ಳಿಕ್ಕಾದರೂ ನಿಂತ್ಕೊಳ್ಬಹುದು. ಆದರೆ ಈ ಫಾಲ್ಸಲ್ಲಿ ಆ ಥರ ಏನಿಲ್ಲ. ಯಾರಾದರೂ ಬಿದ್ದರೂ ಕೂಡ ಅವರನ್ನು ತಕ್ಷಣದಲ್ಲಿ ರಕ್ಷಣೆ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಇನ್ನು ಯಾರ ಹತ್ರನಾದರೂ ಹೆಲ್ಪ್ ಕೇಳೋಣ ಅಂತಂದರೆ ನೆಟ್ವರ್ಕ್ ಕೂಡ ಬರೋದಿಲ್ಲ. ಒಟ್ಟಿನಲ್ಲಿ ಮಳೆಗಾಲದಲ್ಲಿ ಅಂತಹ ಅಪಾಯಕಾರಿ ಸ್ಥಳಗಳಿಗೆ ಯಾರೂ ಕೂಡ ವಿಸಿಟ್ ಮಾಡಬಾರ್ದು. ಸ್ನೇಹಿತರೆ, ಈಗ ನಾವು ಸುಮಾರು ಒಂದು 3/4 ಭಾಗ ಬಂಡಲ ಘಟ್ಟವನ್ನು ಇಳಿದು ಕೆಳಗಡೆ ಬಂದಿದ್ದೀವಿ. ಇಲ್ಲೆಲ್ಲ ನೋಡಬಹುದು ನೀವು, ನೀರಿನ ಕಟ್ಟೆಯನ್ನು ಕಟ್ಟಿಟ್ಟಿದ್ದಾರೆ. ಹಾಗೆ ಕೆಳಗಡೆ ತೋಟ ಎಲ್ಲ ಇದೆ. ಇನ್ನೂ ಒಂದು ಸಣ್ಣ ಡೌನ್ ಇದೆ ಅಷ್ಟೇ. ಅದನ್ನು ಇಳಿದ ಕೂಡಲೇ ಪೂರ್ತಿಯಾಗಿ ಈ ಬಂಡಲ ಘಟ್ಟ ಮುಗಿದೋಗುತ್ತೆ. ಇಲ್ಲಿಂದನೇ ನಮಗೆ ದೂರದಲ್ಲಿ ಅಲ್ಲೊಂದು ಮನೆ ಇಲ್ಲೊಂದು ಮನೆ ತೋಟಗಳು ಎಲ್ಲ ನೋಡಲಿಕ್ಕೆ ಸಿಗ್ತಾ ಹೋಗ್ತವೆ. ಅಂದರೆ ಕಸಗೆ ಊರು ತುಂಬ ಹತ್ತಿರ ಬಂತು ಅಂತಲೇ ಆಯಿತು. ನಿಮ್ಮಲ್ಲಿ ಅದೆಷ್ಟೋ ಜನ ಈ ರೋಡಲ್ಲಿ ಟ್ರಾವೆಲ್ ಮಾಡಿರಬಹುದು. ಹಾಗೆ ಹೋಗಬೇಕಾದ್ರೆ ಈ ಬಂಡಲ ಘಟ್ಟವನ್ನು ನೀವು ನೋಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಯಾಕೆ ಅಂತಂದರೆ ಬಸ್ನಲ್ಲಿ ಹೋಗಬೇಕಾದ್ರೆ ಬಹಳಷ್ಟು ಜನ ನಿದ್ದೆ ಮಾಡಿಬಿಡ್ತಾರೆ, ಘಾಟನ್ನು ನೋಡೋದೇ ಇಲ್ಲ.
ಇನ್ನು ಕೆಲವಷ್ಟು ಜನ ಸ್ವಂತ ವೆಹಿಕಲಲ್ಲಿ ಹೋಗ್ತಾ ಇದ್ದವರೆಲ್ಲ ಈ ಘಟ್ಟವನ್ನು ನೋಡ್ತಾರೆ. ಹಾಗೆ ನೀವೇನಾದರೂ ಈ ಘಟ್ಟದಲ್ಲಿ ಎಲ್ಲಾದರೂ ನಿಲ್ಲಿಸಿದ್ದೀರಾ, ಯಾವುದಾದ್ರೂ ಅಂಗಡಿಗಳಲ್ಲಿ ತಿಂಡಿಯನ್ನು ಏನಾದರೂ ತಗೊಂಡು ಚಾಯ್ ಏನಾದರೂ ಕುಡಿದಿದ್ದೀರಾ ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಬಹುದು. ನೋಡಿ, ಇಲ್ಲಿ ನಿಮಗೆ ಬೋರ್ಡ್ ಕಾಣಿಸ್ತಾ ಇದೆ, ಎದುರುಗಡೆ ಕಸಗೆ ಅಂತ ಹೇಳಿ ಬರೆದಿದೆ ಇಲ್ಲಿ. ಹಾಗೆ ಇಲ್ಲಿ ಎಡಗಡೆ ಒಂದು ಅಂಗಡಿ ಕೂಡ ಇದೆ. ನೋಡಿ ಸ್ನೇಹಿತರೆ, ಈಗ ನಿಮ್ಮ ಎದುರುಗಡೆ ಕಾಣಿಸ್ತಾ ಇರೋದೇ ಕಸಗೆ ಊರು. ಈ ಕಸಗೆ ಊರು ಆದ ನಂತರ ನಮಗೆ ಇನ್ನೊಂದು ಊರು ಸಿಗುತ್ತೆ, ಅದರ ಹೆಸರು ರಾಗಿ ಹೊಸಳ್ಳಿ ಅಂತ. ಆ ರಾಗಿ ಹೊಸಳ್ಳಿಯನ್ನು ಕೂಡ ದಾಟಿ ಹೋದ್ಮೇಲೆ ನಮಗೆ ದೇವಿ ಮನೆ ಅನ್ನುವಂತಹ ಊರು ಸಿಗುತ್ತೆ. ಆ ದೇವಿ ಮನೆ ಊರಿನಲ್ಲೇ ದೇವಿ ಮನೆ ಘಟ್ಟ ಸ್ಟಾರ್ಟ್ ಆಗೋದು. ಸ್ನೇಹಿತರೆ, ಈಗ ನಾನು ಮಧ್ಯದಲ್ಲಿ ಸಿಗುವಂತಹ ರಾಗಿ ಹೊಸಳ್ಳಿ ಊರನ್ನೆಲ್ಲ ಸ್ಕಿಪ್ ಮಾಡಿ ನಿಮಗೆ ಡೈರೆಕ್ಟಾಗಿ ದೇವಿ ಮನೆಯನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಈಗ ನಾವು ದೇವಿ ಮನೆ ಊರಿನ ಹತ್ತಿರ ಬಂದಿದ್ದೀವಿ. ನೀವು ಇಲ್ಲೆಲ್ಲ ನೋಡಬಹುದು, ಇಲ್ಲಿ ತೋಟಕ್ಕಾಗಿ ಜಾಗವನ್ನು ಮಾಡಿಟ್ಟಿದ್ದಾರೆ. ಹಾಗೆ ಮುಂದ್ಗಡೆ ಎಲ್ಲ ನಿಮಗೆ ತೋಟಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಹಾಗೆ ದೂರದಲ್ಲಿ ನೀವು ಮನೆಗಳನ್ನು ಕೂಡ ನೋಡಬಹುದು. ಇದೇ ದೇವಿ ಮನೆ ಊರು. ಮಳೆಗಾಲದಲ್ಲಿ ದೇವಿ ಮನೆ ಊರು ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನೀವು ಇಲ್ಲಿ ನೋಡಬಹುದು. ಹಾಗೆ ನೋಡಿ, ಅಲ್ಲಿ ದೂರದಲ್ಲಿ ನಮಗೆ ಬೋರ್ಡ್ ಕಾಣಿಸ್ತಾ ಇದೆ, ದೇವಿ ಮನೆ ಅಂತ ಬರ್ಕೊಂಡಿದೆ ಅದರಲ್ಲಿ. ಹೀಗೆ ದೇವಿ ಮನೆ ಊರು ಮುಗಿತಾ ಇದ್ದಂಗೆ ನಮಗೆ ದೇವಿ ಮನೆ ಘಟ್ಟ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿ, ಇಲ್ಲೊಂದೇನು ಕರ್ವಿಂಗ್ ಸಿಕ್ತಲ್ಲ, ಈಗ ಇಲ್ಲಿಂದನೇ ದೇವಿ ಮನೆ ಘಟ್ಟ ಸ್ಟಾರ್ಟ್ ಆಯಿತು ಅಂತ ಹೇಳಬಹುದು. ಯಾವುದೇ ಸಣ್ಣ ಪುಟ್ಟ ಘಟ್ಟವನ್ನು ನೀವು ನೋಡಿರದೇ ಇದ್ದರೂ ಕೂಡ ದೇವಿ ಮನೆ ಘಟ್ಟ ಬಂದ ಕೂಡಲೇ ಎಂತಹ ನಿದ್ದೆ ಬಂದವರಿಗೂ ಕೂಡ ಎಚ್ಚರಾಗಿಬಿಡುತ್ತೆ. ಯಾಕಂದರೆ ಈ ದೇವಿ ಮನೆ ಘಟ್ಟ ಎಲ್ಲರನ್ನ ಆಕರ್ಷಣೆ ಮಾಡುತ್ತೆ. ಮತ್ತು ಇಲ್ಲಿ ಕಾಣುವಂತಹ ಮಂಜಾಗಿರಬಹುದು ಅಥವಾ ಎತ್ತರದ ಪ್ರದೇಶದಿಂದ ದೂರದವರೆಗೆ ಕಾಣುವಂತಹ ಊರುಗಳು, ಬೆಟ್ಟಗುಡ್ಡಗಳಾಗಿರಬಹುದು, ಇವೆಲ್ಲವುಗಳು ಕೂಡ ಇಲ್ಲಿ ಹೋಗುವಂತಹ ಜನರನ್ನು ತುಂಬ ಸೆಳೀತವೆ. ಅದಕ್ಕಾಗಿ ಈ ರೋಡ್ನಲ್ಲಿ ಬಸ್ನಲ್ಲಿ ಟ್ರಾವೆಲ್ ಮಾಡೋರು ಏನು ಮಾಡ್ತಾರಪ್ಪ ಅಂತಂದರೆ, ಒಂದು ವೇಳೆ ಅವರಿಗೇನಾದ್ರು ನಿದ್ದೆ ಬರುತ್ತೆ ಅಂತ ಆದರೆ ಅವರು ಪಕ್ಕದವರಿಗೆ ಹೇಳಿಟ್ಟಿರ್ತಾರೆ, ದೇವಿ ಮನೆ ಘಟ್ಟ ಬಂತು ಅಂದರೆ ನನ್ನನ್ನು ಎಬ್ಬಿಸ್ಬಿಡು ಅಂತ ಹೇಳಿಬಿಟ್ಟು. ಹಾಗೆ ಅವರಿಗೆ ಎಚ್ಚರವಾದ ನಂತರ ಈ ಘಟ್ಟವನ್ನು ನೋಡಿ ಅವರು ತುಂಬ ಸಂತೋಷ ಪಡ್ತಾರೆ. ಇನ್ನು ಕೆಲವಷ್ಟು ಜನರಿಗೆ ಈ ಘಾಟನ್ನೆಲ್ಲ ನೋಡಬೇಕು, ಇಲ್ಲಿನ ವಾತಾವರಣವನ್ನೆಲ್ಲ ನೋಡಬೇಕು ಅಂತ ಮನಸ್ಸಿದ್ರೂ ಕೂಡ ನೋಡಲಿಕ್ಕಾಗಲ್ಲ. ಯಾಕೆ ಅಂತಂದರೆ ಬಹಳಷ್ಟು ಜನರಿಗೆ ಘಾಟ್ ಸೆಕ್ಷನಲ್ಲೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬ ತಲೆನೋವು ಬಂದು ಆಯಾಸವಾಗಿ ಅವರು ಮಲಗಿಬಿಡ್ತಾರೆ. ಹೀಗೆ ಈ ಘಾಟ್ ಸೆಕ್ಷನ್ಗಳು ಕೆಲವೊಬ್ಬರಿಗೆ ಖುಷಿಯನ್ನು ಕೊಟ್ಟರೆ, ಇನ್ನು ಕೆಲವಷ್ಟು ಜನರಿಗೆ ಯಾಕಪ್ಪ ಈ ಘಾಟ್ ಸೆಕ್ಷನ್ಗಳು ಬರ್ತಾವೆ ಅಂತ ಅನಿಸ್ಬಿಡುತ್ತೆ. ನೋಡಿ ಸ್ನೇಹಿತರೆ, ಈಗ ನಾವು ಇಲ್ಲಿ ದೇವಿ ಮನೆ ಘಟ್ಟದ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಕ್ಷೇತ್ರಪಾಲ ದೇವಸ್ಥಾನ ಇದು. ಇಲ್ಲಿನ ವಾತಾವರಣವನ್ನು, ಇಲ್ಲಿನ ವ್ಯೂ ಪಾಯಿಂಟನ್ನು, ಹಾಗೆ ಮಳೆ ಬರ್ತಾ ಇರಬೇಕಾದ್ರೆ ಇದರ ಸೌಂದರ್ಯವನ್ನು ಇಲ್ಲಿ ಸ್ವಲ್ಪ ಹೊತ್ತು ನಿಂತು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಮಳೆ ಬರ್ತಾ ಇದ್ದಿದ್ದು ಸ್ವಲ್ಪ ನಿಂತು ಕೂಡಲೇ ಯಾವ ರೀತಿಯಾಗಿ ಇಲ್ಲಿ ಕೆಳಗಡೆಯಿಂದ ನೀರಾವಿ ರಸ್ತೆಯ ಕಡೆ ಬರುತ್ತೆ ಅನ್ನೋದನ್ನು ನೀವು ನೋಡಬಹುದು. ಇದನ್ನು ನೋಡಲಿಕ್ಕೆ ಅಂತಾನೆ ಇಲ್ಲಿ ಸಾಕಷ್ಟು ಜನರು ಪ್ರತಿದಿನ ತಮ್ಮ ವಾಹನಗಳನ್ನು ನಿಲ್ಲಿಸ್ಕೊಳ್ತಾರೆ. ಮತ್ತು ಇಲ್ಲಿರುವಂತಹ ಓಪನ್ ಏರಿಯಾದಿಂದ ಮುಂದೆ ದೂರದ ಊರುಗಳೆಲ್ಲ ಕಾಣಿಸ್ತವೆ. ಆದರೆ ಈಗ ಇಲ್ಲಿ ಆವಿ ಕಟ್ಕೊಂಡಿರೋದ್ರಿಂದ ಮುಂದ್ಗಡೆ ಏನಿದೆ ಅನ್ನೋದು ಕಾಣಿಸ್ತಾ ಇಲ್ಲ. ಹಾಗೆ ಇಲ್ಲಿ ಕೆಳಗಡೆ ನೋಡಬಹುದು ನೀವು, ದೇವಿ ಮನೆ ಘಟ್ಟ ಕುಸಿತ ಆಗಿತ್ತು ಅಂತ ಹೇಳ್ತಿದ್ರಲ್ವ, ಇದೇ ಜಾಗ ಅದು ಕುಸಿತ ಆಗಿರೋದು. ಆವಾಗ ಸ್ವಲ್ಪ ವಾಹನ ಸಂಚಾರ ಕೂಡ ಕಡಿಮೆ ಆಗಿತ್ತು ಇಲ್ಲಿ. ಹಾಗೆ ಇಲ್ಲಿ ಪಕ್ಕದಲ್ಲಿರುವಂತಹ ಕ್ಷೇತ್ರಪಾಲ ದೇವಸ್ಥಾನವನ್ನು ನೋಡಬಹುದು ನೀವು, ಎಷ್ಟೊಂದು ಅಂಚಿನಲ್ಲಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲಂತೂ ನೀವು ಎಲ್ಲಿ ನೋಡಿದ್ರೂ ಮಂಗಗಳಂತೂ ಸಿಕ್ಕೇ ಸಿಗ್ತವೆ ನಿಮಗೆ. ಆದರೆ ಇಲ್ಲಿ ಮಂಗಗಳಿಗೆ ಯಾವುದೇ ರೀತಿಯ ತಿಂಡಿ ತಿನಿಸುಗಳನ್ನು ಕೊಡಬಾರ್ದು ಅಂತ ನಾನು ಹೇಳ್ತೀನಿ. ಜನರು ಇಲ್ಲಿ ತಿಂಡಿಯನ್ನು ಕೊಟ್ಟು ರೂಢಿ ಮಾಡಿರೋದ್ರಿಂದ ಇವು ಕಾಡು ಕಡೆ ಹೋಗೋದೇ ಇಲ್ಲ, ಇಲ್ಲೇ ಕೂತ್ಕೊಂಡು ತಿಂಡಿಗಾಗಿ ಕಾಯ್ತಾ ಇರ್ತವೆ. ನೀವಿಲ್ಲಿ ನೋಡಬಹುದು ಎಷ್ಟೊಂದು ಮಂಗಗಳು ಇಲ್ಲಿ ಬಂದು ಕೂತ್ಕೊಂಡಿದ್ದಾವೆ ಅಂತ. ಮಂಗಗಳಿಗೆಲ್ಲ ಈ ರೀತಿ ತಿಂಡಿ ಕೊಟ್ಟು ರೂಢಿ ಮಾಡಿದರೆ ನಂತರದ ದಿನಗಳಲ್ಲಿ ಅವು ನಿಮ್ಮ ಕೈಯಲ್ಲಿರೋ ಪರ್ಸನ್ನು ಅಥವಾ ಚೀಲಗಳನ್ನು ತೊಗೊಂಡು ಓಡೋಗಬಹುದು. ಈ ದೇವಸ್ಥಾನ ಇರೋ ಜಾಗದಲ್ಲಿ ಪ್ರತಿದಿನ ಸಾಕಷ್ಟು ಗಾಡಿಗಳು ಇಲ್ಲಿ ಬಂದು ನಿಲ್ತವೆ. ಮೊದಲೆಲ್ಲ ಈ ದೇವಿ ಮನೆ ಘಾಟ್ನ ರೋಡು ತುಂಬ ಸಣ್ಣ ಇದ್ದಾಗ ಮತ್ತು ಸರಿ ಇಲ್ಲದೆ ಇದ್ದಾಗ ಜನರೆಲ್ಲ ಈ ದಾರಿಯಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಈ ದೇವರಿಗೆ ಕೈ ಮುಗಿದು ಹೋಗ್ತಿದ್ರು, ನಮ್ಮ ಪ್ರಯಾಣ ಸುಖಕರವಾಗಿರಲಪ್ಪ ಅಂತ ಹೇಳಿಬಿಟ್ಟು. ಹಾಗೆ ಎಷ್ಟೋ ಜನ ತಮ್ಮ ವಾಹನಗಳನ್ನು ಕೂಡ ಇಲ್ಲಿ ನಿಲ್ಲಿಸಿ ಅವುಗಳಿಗೆ ಕುಂಕುಮವನ್ನು ಹಚ್ಚಿಕೊಂಡು ಹೋಗ್ತಿದ್ರು. ಅಂದರೆ ಇಷ್ಟೊಂದು ಅಪಾಯಕಾರಿ ರೋಡಲ್ಲಿ ನಮ್ಮ ವಾಹನಗಳಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ, ಅಪಘಾತಗಳೆಲ್ಲ ಆಗದೇ ಇರಲಿ ಅಂತ ಹೇಳಿಬಿಟ್ಟು. ಇಲ್ಲಿ ಬಂದರೆ ನಾವು ಮಂಗಗಳನ್ನು ತುಂಬ ಹತ್ತಿರದಿಂದ ನೋಡಬಹುದು.
ದೇವಿಮನೆ ಘಟ್ಟದ ಸ್ಟಾರ್ಟಿಂಗ್ನಲ್ಲೇ ಸಿಗುವಂತಹ ಈ ಕ್ಷೇತ್ರಪಾಲ ದೇವಸ್ಥಾನವನ್ನು ನೋಡಿ ಆಯ್ತಲ್ಲ. ಈಗ ಬನ್ನಿ ಸ್ನೇಹಿತರೆ, ಮುಂದೆ ಹೋಗೋಣ. ಮುಂದೆ ನಿಮಗೆ ನಾನು ಈ ದೇವಿಮನೆ ಘಾಟ್ನಲ್ಲಿ ಇನ್ನೊಂದು ಸ್ಥಳವನ್ನು ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿಂದನೂ ವ್ಯೂ ತುಂಬ ಚೆನ್ನಾಗಿ ಬರುತ್ತೆ. ಈ ದೇವಸ್ಥಾನದಿಂದ ತುಂಬ ದೂರದಲ್ಲೇನಿಲ್ಲ, ಇಲ್ಲೇ ಇದೆ ಅದು ನೋಡಿ, ಇದೇ ಸ್ಪಾಟ್ ಅದು. ಇಲ್ಲಿಂದ ನಿಮಗೆ ಆ ಸುಂದರವಾದ ವ್ಯೂವನ್ನು ತೋರಿಸ್ತೀನಿ. ಈ ವ್ಯೂ ಪಾಯಿಂಟನ್ನು ನೋಡಾಯ್ತಲ್ಲ ಸ್ನೇಹಿತರೆ, ಈಗ ಬನ್ನಿ ಈ ರೋಡಲ್ಲಿ ಮುಂದೆ ಹೋಗೋಣ. ಸ್ನೇಹಿತರೆ, ಇತ್ತೀಚೆಗೆ ರೋಡೆಲ್ಲ ಸರಿಯಾದ ನಂತರ ದೇವಿಮನೆ ಘಾಟ್ ಕೂಡ ತುಂಬ ಸುರಕ್ಷಿತ ಘಾಟ್ ಆಗಿದೆ. ಮೊದಲೆಲ್ಲ ಈ ರೀತಿ ತಡೆಗೋಡೆಗಳೆಲ್ಲ ಇರಲಿಲ್ಲ, ಮತ್ತು ರೋಡೆಲ್ಲ ತುಂಬ ಸಣ್ಣಕ್ಕೆ ಇತ್ತು. ಈಗೇನು ನೀವು ಇಲ್ಲಿ ರೋಡನ್ನು ನೋಡ್ತಾ ಇದ್ದೀರಾ, ಇದರ ಅರ್ಧ ಅಷ್ಟೇ ರೋಡ್ ಇತ್ತು ಆವಾಗ. ಈಗ ರೋಡನ್ನೆಲ್ಲ ತುಂಬ ಅಗಲವಾಗಿ ಮಾಡಿದ್ದಾರೆ. ರೋಡು ಎಷ್ಟೇ ಚೆನ್ನಾಗಿ ಆದರೂ ಕೂಡ ಈ ರೀತಿ ಘಾಟ್ ಸೆಕ್ಷನ್ನಲ್ಲೆಲ್ಲ ರೋಡ್ ಮಾಡಿದಾಗ ಧರೆಯನ್ನು ಅಗೆದಿರ್ತಾರೆ. ಅದಕ್ಕಾಗಿ ಮಳೆಗಾಲದ ಸಂದರ್ಭದಲ್ಲಿ ಧರೆ ಕುಸಿತ ಅಂತೂ ಆಗೇ ಆಗುತ್ತೆ. ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಅಲ್ಲಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿರೋದು ಕಾಣಿಸುತ್ತೆ. ಹಾಗೆ ಸಾಕಷ್ಟು ಸಲ ಮರಗಳು ಕೂಡ ಬೀಳ್ತವೆ. ಯಾಕಂದರೆ ಧರೆಯನ್ನು ಕಟ್ ಮಾಡಿದಾಗ ಮರದ ಬೇರೆಲ್ಲ ಕಟ್ಟಾಗಿರುತ್ತೆ. ಒಂದು ಸಲ ಮಳೆ ಬಂತು ಅಂದ್ಕೂಡಲೇ, ಹಸಿ ಮಣ್ಣು ಆದ ಕೂಡಲೇ ಮರ ರಸ್ತೆಗೆ ಬಿದ್ದುಬಿಡುತ್ತೆ. ಸೊ ಆ ರೀತಿ ಎಲ್ಲ ಆವಾಗ ಆಗ್ತಾನೆ ಇರ್ತವೆ ಈ ರಸ್ತೆಯಲ್ಲಿ. ಇನ್ನು ರೋಡೆಲ್ಲ ಅಗಲ ಆಗ್ತಾ ಇದ್ದಂಗೆ ಒಂದು ಉಪಯೋಗ ಏನಪ್ಪ ಅಂತಂದರೆ, ಮರದ ಮೇಲ್ಗಡೆಯಿಂದ ಕೆಳಗಡೆ ಜೋತಿರುವಂತಹ ಬಳ್ಳಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದರೆ ದೂರದಲ್ಲಿರ್ತಾವೆ ಮರಗಳೆಲ್ಲ. ಈ ರೀತಿ ರೋಡನ್ನೆಲ್ಲ ಅಗಲ ಮಾಡೋದ್ರಿಂದ ಜನರಿಗೇನೋ ಉಪಯೋಗ ಆಗುತ್ತೆ, ಆದರೆ ಪರಿಸರಕ್ಕೂ ಕೂಡ ಇಫೆಕ್ಟ್ ಆಗುತ್ತೆ. ಯಾಕಂದರೆ ಮರಗಿಡಗಳೆಲ್ಲ ತುಂಬ ಸಂಖ್ಯೆಯಲ್ಲಿ ನಾಶ ಆಗ್ತವೆ. ಆದರೆ ಒಂದನ್ನು ಪಡಿಬೇಕು ಅಂತಂದರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕಾಗಿರುತ್ತೆ. ಆ ರೀತಿ ಆಗಿದೆ ಈಗ ಜನರ ಪರಿಸ್ಥಿತಿ ಎಲ್ಲ. ಪ್ರಕೃತಿ ಮೇಲೆ ಇಫೆಕ್ಟನ್ನು ಮನುಷ್ಯರು ಮಾಡಿದ್ರೆ ಮನುಷ್ಯರ ಮೇಲೂ ಕೂಡ ಪ್ರಕೃತಿ ಇಫೆಕ್ಟನ್ನು ಮಾಡೇ ಮಾಡುತ್ತೆ. ಈಗ ಶಿರೋರ್ನಲ್ಲಿ ಆಗಿರುವಂತಹ ಗುಡ್ಡ ಕುಸಿತದ ಪ್ರಕರಣವನ್ನೇ ನೀವು ಎಕ್ಸಾಂಪಲ್ ಆಗಿ ತಗೋಬಹುದು. ಅಲ್ಲಿ ನ್ಯಾಷನಲ್ ಹೈವೇಯನ್ನು ಅಗಲ ಮಾಡಬೇಕಾದ್ರೆ ಧರೆಯನ್ನು ಅಗದಿರೋದ್ರಿಂದ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಯಿತು ಅನ್ನೋದು ನಿಮಗೆಲ್ಲರಿಗೂ ತಿಳಿದಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ದೇವಿಮನೆ ಘಟ್ಟದ ಔಷಧಿ ಸಸ್ಯಗಳ ಸಂರಕ್ಷಣಾ ಕ್ಷೇತ್ರ ಇದೆ. ಈಗೊಂದು 15-20 ವರ್ಷದ ಹಿಂದೆ ದೇವಿಮನೆ ಘಟ್ಟವನ್ನು ಇಳಿದು ಕೆಳಗಡೆ ಹೋಗಬೇಕು ಅಂತಂದರೆ ತುಂಬ ಟೈಮ್ ಹಿಡಿತಿತ್ತು. ಅಂತಂದರೆ ಒಂದು 15-20 ನಿಮಿಷ ಅಂತೂ ಹಿಡಿತಿತ್ತು. ಯಾಕಂದರೆ ರೋಡೆಲ್ಲ ತುಂಬ ಸಣ್ಣಕ್ಕೆ ಇದ್ವು, ಅಲ್ಲಲ್ಲಿ ಹೊಂಡಗಳೆಲ್ಲ ಇದ್ವು, ಮತ್ತು ಬರ್ತಾ ಇರುವಂತಹ ಗಾಡಿಗಳಿಗೆಲ್ಲ ಸೈಡ್ ಕೊಟ್ಕೊಳ್ತಾ ಹೋಗಬೇಕಾಗಿತ್ತು. ಯಾಕಂದರೆ ರೋಡ್ನ ಅಗಲನೂ ಕಡಿಮೆ ಇತ್ತು. ಹಾಗೆ ಘಟ್ಟದ ಕೆಳಗಡೆಯಿಂದ ಮೇಲೆ ಹತ್ತಿ ಬರೋವರಿಗೂ ಕೂಡ ತುಂಬ ಸಮಯ ಬೇಕಾಗ್ತಿತ್ತು. ಒಂದು ಅರ್ಧ ಗಂಟೆಯಿಂದ 3/4 ಗಂಟೆವರೆಗಿನ ಸಮಯ ಅಂತೂ ಬೇಕಾಗ್ತಿತ್ತು ಮೇಲೆ ಬರಲಿಕ್ಕೆ. ಆವಾಗೆಲ್ಲ ಈಗಿದ್ದಷ್ಟು ಬಸ್ಸುಗಳೇನೂ ಇರಲಿಲ್ಲ. ಹಾಗೆ ಗಾಡಿಗಳ ಸಂಖ್ಯೆ ಕೂಡ ಕಡಿಮೆ ಇತ್ತು. ಯಾಕಂದರೆ ಜನಸಂಖ್ಯೆ ಕೂಡ ಸ್ವಲ್ಪ ಕಡಿಮೆನೇ ಇತ್ತು. ಈಗ ಜನಸಂಖ್ಯೆ ಎಲ್ಲ ಹೆಚ್ಚಾಗ್ತಾ ಬಂದಂಗೆ ವಾಹನಗಳೆಲ್ಲ ಹೆಚ್ಚಾಗ್ತಾ ಇದ್ದಾವೆ. ಅದಕ್ಕೆ ತಕ್ಕಂತೆ ರೋಡ್ ಕೂಡ ಮಾಡಬೇಕಾಗಿರುತ್ತೆ. ಆದರೆ ಈಗೆಲ್ಲ ಸಮಯ ಬದಲಾಗಿದೆ. ಹಾಗೆ ಜನರೆಲ್ಲ ತುಂಬ ವೇಗದಲ್ಲಿ ಹೋಗ್ತಾ ಇರ್ತಾರೆ. ಒಂದು ವಿಡಿಯೋ ನೋಡಬೇಕಂದ್ರೂ ಕೂಡ ಅವರು ಲಾಂಗ್ ವಿಡಿಯೋ ನೋಡೋದ್ರ ಬದಲು ಶಾರ್ಟ್ ವಿಡಿಯೋವನ್ನೇ ನೋಡ್ತಾ ಇರ್ತಾರೆ. ಆ ರೀತಿಯಲ್ಲಿ ಆಗೋಗಿದ್ದಾರೆ ಈಗ. ಅದಕ್ಕಾಗಿ ಎಲ್ಲಿಗಾದರೂ ಹೋಗಬೇಕು ಅಂತಂದರೆ ಆದಷ್ಟು ಬೇಗ ಮುಟ್ಟೋದಿರುತ್ತೆ ಅವರಿಗೆ. ಅದಕ್ಕಾಗಿ ಅದಕ್ಕೆ ತಕ್ಕಂತೆ ರೋಡ್ಗಳು ಕೂಡ ರೆಡಿ ಆಗ್ತಾ ಇದ್ದಾವೆ. ಈ ರೋಡಲ್ಲಿ ಹೋಗಿ ನೀವು ಕುಮಟಾಕ್ಕೆ ಹೋಗ್ತೀರಿ ಅಂತಾದರೆ ಮತ್ತೆ ನಿಮಗೆ ಅಘನಾಶಿನಿ ನದಿ ಕೂಡ ಸಿಗುತ್ತೆ. ಕುಮಟಾಕ್ಕೆ ಹೋಗೋಕ್ಕಿಂತ ಮೊದಲು ನಿಮಗೆ ದೀವಿಗೆ ಅಂತ ಒಂದು ಊರು ಸಿಗುತ್ತೆ. ಆ ದೀವಿಗೆಯ ಹತ್ತಿರ ಅಘನಾಶಿನಿ ನದಿ ಕ್ರಾಸ್ ಆಗುತ್ತೆ. ಅಲ್ಲಿ ಒಂದು ಸುಂದರವಾದ ಬ್ರಿಡ್ಜನ್ನು ಅಘನಾಶಿನಿ ನದಿಗೆ ನಿರ್ಮಾಣ ಮಾಡಿದ್ದಾರೆ. ಅದರ ಮೇಲಿಂದ ಹೋಗಿ ನೀವು ಕುಮಟಾ ಕಡೆ ಹೋಗಬೇಕಾಗಿರುತ್ತೆ. ನೀವು ಕುಮಟಾಕ್ಕೆ ಹೋದ್ರಿ ಅಂತಂದರೆ ಅಲ್ಲಿ ನಿಮಗೆ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳೆಲ್ಲ ಇದ್ದಾವೆ. ಹಾಗೆ ಕುಮಟಾದಲ್ಲಿ ರೈಲ್ವೆ ನಿಲ್ದಾಣ ಕೂಡ ಇದೆ. ನೀವೇನಾದರೂ ದೂರ ಟ್ರಾವೆಲ್ ಮಾಡ್ತೀರಿ ಅಂತಂದರೆ, ಉದಾಹರಣೆಗೆ ಮಂಗಳೂರಿಗೆ ಆಗಿರಬಹುದು ಅಥವಾ ಗೋವಾ ಕಡೆ ಆಗಿರಬಹುದು, ಎಲ್ಲಾದರೂ ಟ್ರಾವೆಲ್ ಮಾಡ್ತೀರಿ ಅಂತಂದರೆ ನೀವು ಕುಮಟಾಕ್ಕೆ ಹೋಗಿ ಅಲ್ಲಿಂದ ಟ್ರೈನ್ ಹಿಡ್ಕೊಂಡು ಹೋಗಬಹುದು. ಕುಮಟಾ ತಾಲೂಕಿನಲ್ಲಿ ರೈಲ್ವೆ ನಿಲ್ದಾಣ ಅಷ್ಟೇ ಅಲ್ಲ, ಇನ್ನೂ ಅನೇಕ ಸುಸಜ್ಜಿತ ಸೌಲಭ್ಯಗಳೆಲ್ಲ ಇದ್ದಾವೆ. ಕುಮಟಾ ಬಸ್ ಸ್ಟ್ಯಾಂಡ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಕುಮಟಾದಲ್ಲಿ ಬಟ್ಟೆ ಅಂಗಡಿಗಳಾಗಿರಬಹುದು, ಲಾಡ್ಜ್ಗಳಾಗಿರಬಹುದು, ಹೋಟೆಲ್ಗಳಾಗಿರಬಹುದು, ಆಸ್ಪತ್ರೆಗಳಾಗಿರಬಹುದು, ಎಲ್ಲವುಗಳು ಕೂಡ ಇದ್ದಾವೆ. ಹಾಗೆ ವಿದ್ಯಾರ್ಥಿಗಳಿಗೆಲ್ಲ ಶಾಲೆ ಕಾಲೇಜುಗಳ ವ್ಯವಸ್ಥೆ ಕೂಡ ಕುಮಟಾದಲ್ಲಿ ಉತ್ತಮವಾಗಿದೆ.
ಕುಮಟಾದಲ್ಲಿ ನೀವು ಬೀಚ್ಗೆ ಏನಾದರೂ ಹೋಗ್ತೀರಿ ಅಂತಂದರೆ ಹೊನ್ನಳ್ಳಿ ಬೀಚ್ ಅಂತ ಇದೆ, ಬಾಡ ಬೀಚ್ ಅಂತ ಇದೆ, ಅಲ್ಲೆಲ್ಲ ಹೋಗಿ ವಿಸಿಟ್ ಮಾಡಬಹುದು ನೀವು. ಇನ್ನು ನೀವು ದೇವಸ್ಥಾನವನ್ನು ನೋಡಬೇಕು ಅಂತಂದರೆ ಪುಣ್ಯಕ್ಷೇತ್ರವಾದಂತಹ ಗೋಕರ್ಣಕ್ಕೆ ಹೋಗಬಹುದು. ಇನ್ನು ನೀವು ಕುಮಟಾ ಕಡೆ ಹೋಗ್ತೀರಿ, ನೀವೇನಾದರೂ ನಾನ್ ವೆಜ್ಜನ್ನು ತಿಂತೀರಿ ಅಂತ ಆದರೆ ನಿಮಗೆ ಎಲ್ಲಿ ಹೋದರೂ ಮೀನು ಹೋಟ್ಲ್ಗಳಂತೂ ಸಿಕ್ಕೇ ಸಿಗ್ತವೆ. ಫ್ರೆಶ್ ಮೀನುಗಳನ್ನು ತಂದು ಅಲ್ಲಿ ನಿಮಗೆಲ್ಲ ಫ್ರೈ, ಸಾರು ಅದನ್ನೆಲ್ಲ ಮಾಡಿಕೊಡ್ತಾರೆ. ಹಾಗೆ ನೀವು ಕುಮಟಾಕ್ಕೆ ಹೋದವರು ಮೀನನ್ನು ತೊಗೊಂಡು ಬರ್ತೀರಿ ಅಂತಾದರೆ ಕುಮಟಾದಲ್ಲಿ ಮೀನು ಮಾರುಕಟ್ಟೆ ಕೂಡ ಇದೆ, ಅಲ್ಲಿಂದ ನೀವು ಮೀನನ್ನು ತೊಗೊಂಡು ಮನೆಗೆ ಹೋಗಬಹುದು. ನೀವು ಕುಮಟಾದಲ್ಲಿ ಬಂದರನ್ನು ನೋಡಬೇಕು ಅಂತಂದರೆ ತದಡಿಗೆ ಹೋಗಬಹುದು. ಅಲ್ಲಿ ನೀವು ಸಮುದ್ರದಿಂದ ತಂದಂತಹ ಮೀನುಗಳನ್ನು ಇಳಿಸೋದನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತೀರಿ. ಇನ್ನು ನೀವೇನಾದರೂ ಫೇಮಸ್ ಫಾಲ್ಸನ್ನು ವಿಸಿಟ್ ಮಾಡ್ತೀರಿ ಅಂತ ಆದರೆ ನೀವು ವಿಭೂತಿ ಫಾಲ್ಸ್ಗೆ ಹೋಗಬಹುದು, ಅದು ತುಂಬ ಚೆನ್ನಾಗಿದೆ. ಹಾಗೆ ನೀವೇನಾದರೂ ಕೋಟೆಯನ್ನು ನೋಡಬೇಕು ಅಂತಂದರೆ ಕುಮಟಾ ತಾಲೂಕಿನ ಮಿರ್ಜಾನ್ನಲ್ಲಿರುವಂತಹ ಮಿರ್ಜಾನ್ ಕೋಟೆಗೆ ಹೋಗಬಹುದು. ಆ ಕೋಟೆ ತುಂಬ ಅದ್ಭುತವಾಗಿದೆ. ಇನ್ನು ಕುಮಟಾ ಪೇಟೆಯನ್ನು ಸುತ್ತಲಿಕ್ಕಂತೂ ತುಂಬ ಖುಷಿಯಾಗುತ್ತೆ. ಕುಮಟಾದಲ್ಲಿ ಎಲ್ಲೆಲ್ಲಿ ಅಂಗಡಿಗಳಿದ್ದಾವೆ, ಎಲ್ಲೆಲ್ಲಿ ಓಣಿಗಳಿದ್ದಾವೆ, ಅದರಲ್ಲೆಲ್ಲ ನೀವು ಒಂದ್ಸಲ ಬೈಕ್ ರೈಡ್ ಮಾಡ್ಕೊಬಂದರೆ ನೀವು ಕುಮಟಾವನ್ನು ತುಂಬ ಚೆನ್ನಾಗಿ ನೋಡಬಹುದು. ಸ್ನೇಹಿತರೆ, ಈ ಘಾಟನ್ನು ಇಳಿಬೇಕಾದ್ರೆ ನಮಗೆ ಈ ಟೋಯಿಂಗ್ ಸರ್ವಿಸ್ನವರ ಅಡ್ವರ್ಟೈಸ್ಮೆಂಟ್ಗಳು ಆವಾಗ ಕಾಣಿಸ್ತಾ ಇರ್ತವೆ. ನಿಮ್ದೇನಾದರೂ 4 ವೀಲರು ಪ್ರಾಬ್ಲಮ್ ಆಯಿತು, ಟೋ ಮಾಡಬೇಕು ಅಂತಂದರೆ ಟೋಯಿಂಗ್ ಸರ್ವಿಸ್ನವರಿಗೂ ಕೂಡ ಕಾಲ್ ಮಾಡಬಹುದು. ಘಟ್ಟದ ಮೇಲಿಂದ ಕೆಳಗಡೆ ಇಳಿಬೇಕಾದ್ರೆ ಎಲ್ಲ ಘಟ್ಟಗಳ ಹಾಗೆ ಈ ಘಟ್ಟದಲ್ಲಿಯೂ ಕೂಡ ಕೆಳಗಡೆ ಬರ್ತಾ ಇದ್ದಂಗೆ ನಮ್ಮ ಕಿವಿ ಮುಚ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಮಗೆ ಗಾಡಿಯ ಸೌಂಡ್ ಆಗಿರಬಹುದು, ಹಾರ್ನಿನ ಸೌಂಡ್ ಆಗಿರಬಹುದು, ಸ್ವಲ್ಪ ಕಡಿಮೆ ಕೇಳಿಸುತ್ತೆ. ಸ್ನೇಹಿತರೆ, ಯಾವತ್ತೂ ಘಟ್ಟದಲ್ಲಿ ಮೇಲಿಂದ ಕೆಳಗೆ ಇಳಿಯುವಂತಹ ವಾಹನಗಳು ಕೆಳಗಿಂದ ಮೇಲೆ ಹತ್ತಿ ಹೋಗ್ತಾ ಇರುವಂತಹ ವಾಹನಗಳಿಗೆ ಸೈಡ್ ಬಿಡಬೇಕಾಗಿರುತ್ತೆ. ಯಾಕೆಂದರೆ ಕೆಳಗಡೆಯಿಂದ ಏನಾದರೂ ಲೋಡ್ ಗಾಡಿಗಳು ತುಂಬ್ಕೊಂಡು ಬರ್ತಾ ಇದ್ದಾವೆ ಅಂತಾದರೆ ಅವು ಹತ್ತಲಿಕ್ಕೆ ತುಂಬ ಕಷ್ಟಪಡ್ತಾ ಇರ್ತವೆ. ಅದಕ್ಕಾಗಿ ನೀವು ಮೇಲ್ಗಡೆಯಿಂದ ಅವುಗಳ ರೋಡನ್ನು ಬ್ಲಾಕ್ ಮಾಡದೆ ಅವುಗಳಿಗೆ ದಾರಿ ಮಾಡಿಕೊಟ್ರೆ ಸುಲಭವಾಗಿ ಅವು ಮೇಲೆ ಏರಿ ಹೋಗ್ತವೆ. ರೋಡು ತುಂಬ ಚೆನ್ನಾಗಿದೆ, ಅಗಲವಾಗಿದೆ ಅಂತ ಅಂದ್ಬಿಟ್ಟು ಇಂತಹ ರೋಡಲ್ಲಿ ಸ್ಪೀಡಾಗಿ ಗಾಡಿಯನ್ನು ಹೊಡ್ಕೊಂಡು ಹೋಗಿಬಿಟ್ರೆ ಕರ್ವಿಂಗ್ನಲ್ಲಿ ನಮಗೆ ಕಂಟ್ರೋಲ್ ಸಿಗೋದಿಲ್ಲ. ಅದಕ್ಕಾಗಿ ಇಂಥಲ್ಲೆಲ್ಲ ಗಾಡಿಗಳನ್ನು ಓಡಿಸ್ಬೇಕಾದ್ರೆ ತುಂಬ ನಿಧಾನವಾಗಿ ಓಡಿಸ್ಬೇಕು. ಹಾಗೆ ತುಂಬ ಸೈಡ್ನಲ್ಲಿ ಹೋದರೂ ಕೂಡ ಜಾರೋ ಚಾನ್ಸಸ್ ಎಲ್ಲ ಇರುತ್ತೆ. ಈ ಘಾಟ್ ಇರುವಂತಹ ಏರಿಯಾದಲ್ಲಿ ತುಂಬ ದಟ್ಟವಾದ ಕಾಡಿದೆ. ಹಾಗೆ ನಿಮಗೆ ಅಲ್ಲಲ್ಲಿ ಬೆತ್ತದ ಗಿಡಗಳು ಕೂಡ ನೋಡಲಿಕ್ಕೆ ಸಿಗ್ತವೆ. ಪೀಠೋಪಕರಣಗಳನ್ನು ಮಾಡಲಿಕ್ಕೆ ಬೆತ್ತವನ್ನು ಬಳಸ್ತಾರೆ. ಹಾಗೆ ಬೆತ್ತದಲ್ಲೂ ಕೂಡ ಸಾಕಷ್ಟು ವಿಧಗಳಿವೆ ಅಂತ ಹೇಳ್ತಾರೆ. ಅಂದರೆ ಹಂದಿ ಬೆತ್ತ ಆಗಿರಬಹುದು, ಹಾಲು ಬೆತ್ತ ಆಗಿರಬಹುದು, ನಾಗರ ಬೆತ್ತ ಆಗಿರಬಹುದು, ಹೀಗೆ ಇನ್ನೂ ಅನೇಕ ಬಗೆಯ ಬೆತ್ತಗಳೆಲ್ಲ ಇರಬಹುದು. ನಿಮಗೆ ಯಾವ ಬೆತ್ತ ಗೊತ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ಈ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಬೆತ್ತದ ಗಿಡಗಳನ್ನು ನೋಡಿದ್ದೀರಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಮನೆಯಲ್ಲೇನಾದರೂ ಬೆತ್ತದ ಫರ್ನಿಚರ್ಗಳಿದ್ದರೆ ಅದರ ಮಾಹಿತಿಯನ್ನು ಕೂಡ ನೀವು ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ಈಗ ನಿಧಾನವಾಗಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಕ್ಯಾಮ್ರಾ ಲೆನ್ಸ್ ಮೇಲೆಲ್ಲ ನೀರು ಬೀಳ್ತಾ ಇರೋದನ್ನು ನೀವು ನೋಡಬಹುದು. ಕ್ಯಾಮ್ರಾ ಲೆನ್ಸ್ ಮೇಲೆ ನೀರು ಬಿದ್ದು ನಿಮಗೇನಾದರೂ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂದರೆ ನೀವು ದಯವಿಟ್ಟು ಕ್ಷಮಿಸಬೇಕು. ಯಾಕಂದರೆ ವ್ಯೂ ಸರಿಯಾಗಿ ಬರ್ತಾ ಇದೆಯೋ ಇಲ್ವೋ ಅಂತ ನಮಗೆ ಗೊತ್ತಾಗಲ್ಲ ಟ್ರಾವೆಲ್ ಮಾಡಬೇಕಾದ್ರೆ. ಆದರೂ ಕ್ಯಾಮ್ರಾ ಲೆನ್ಸನ್ನು ಕ್ಲೀನ್ ಮಾಡ್ಕೊತಾ ನಾನಿಲ್ಲಿ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಈ ರೋಡಲ್ಲಿ ನಾನು ಅದೆಷ್ಟೋ ಬಾರಿ ಟ್ರಾವೆಲ್ ಮಾಡಿದ್ದೀನಿ. ಹಗಲಲ್ಲೂ ತುಂಬ ಸಲ ಟ್ರಾವೆಲ್ ಮಾಡಿದ್ದೀನಿ, ಹಾಗೆ ರಾತ್ರಿಯೂ ಕೂಡ ತುಂಬ ಸಲ ಟ್ರಾವೆಲ್ ಮಾಡಿದ್ದೀನಿ. ಈ ರೋಡಲ್ಲೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಯಾವುದೇ ರೀತಿಯ ಹೆದರಿಕೆ ಆಗೋದಿಲ್ಲ. ಗಾಡಿಗಳಂತೂ ನಿಮಗೆ ಸಿಕ್ಕೇ ಸಿಗ್ತವೆ. ನೀವು ಎಷ್ಟೊತ್ತಿಗೆ ಟ್ರಾವೆಲ್ ಮಾಡಿದರೂ ಇಲ್ಲಿ ಗಾಡಿಗಳಂತೂ ಸಿಕ್ಕೇ ಸಿಗ್ತವೆ. ಮತ್ತು ಈಗಂತೂ ಅಲ್ಲಲ್ಲಿ ಈ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನೆಟ್ವರ್ಕು ಸ್ವಲ್ಪ ಆದರೂ ಸಿಕ್ಕೇ ಸಿಗುತ್ತೆ. ಕಾಲ್ ಮಾಡಿ ಯಾರ ಹತ್ರನಾದರೂ ಹೆಲ್ಪ್ ತೊಗೊಳ್ಳಿಕ್ಕಾದರೂ ಅವಕಾಶ ಆಗುತ್ತೆ. ಆದರೆ ಸ್ನೇಹಿತರೆ, ಈ ರೋಡಲ್ಲಿ ಓಡಾಡಬೇಕಾದ್ರೆ ಮೊದಲು ಒಂದು ಸಲ ಆಗಿರುವಂತಹ ಘಟನೆ ಮಾತ್ರ ನನಗೆ ಇನ್ನೂ ನೆನಪಿದೆ. ಈಗ ಸುಮಾರು ಒಂದು 20 ವರ್ಷದ ಹಿಂದೆ, ಅಂದರೆ ಸುಮಾರು 2004-05ನೇ ಇಸ್ವಿನಲ್ಲಿ ನಾನು ಮತ್ತು ನಮ್ಮ ತಂದೆಯವರು ಗೋವಾಕ್ಕೆ ಹೋಗಿದ್ವಿ. ಗೋವಾದಿಂದ ಬರ್ತಾ ಇರಬೇಕಾದ್ರೆ ಸುಮಾರು 7 ಗಂಟೆ ಅಷ್ಟೊತ್ತಿಗೆ ಇಲ್ಲಿಂದ ಘಟ್ಟವನ್ನು ಹತ್ತಿ ಮೇಲ್ಗಡೆ ಇರುವಂತಹ ಕ್ಷೇತ್ರಪಾಲ ದೇವಸ್ಥಾನವನ್ನು ದಾಟಿದ ಕೂಡಲೇ ಗಾಡಿ ಪಂಚರ್ ಆಗೋಯಿತು. ಅದು ನಮ್ಮ ಹೀರೋ ಹೊಂಡಾ CD100 ಗಾಡಿ ಆಗಿತ್ತು. ಅದು ಟ್ಯೂಬ್ಲೆಸ್ ಟೈರ್ ಅಲ್ಲಾಗಿತ್ತು. ಆವಾಗೆಲ್ಲ ಟ್ಯೂಬ್ಲೆಸ್ ಟೈರ್ ಇರಲಿಲ್ಲ ಗಾಡಿಗಳಲ್ಲಿ, ಟ್ಯೂಬ್ ಟೈರೇ ಇರ್ತಿತ್ತು. ಸೊ ಪಂಚರ್ ಆಗಿರೋ ಕಾರಣದಿಂದ ಆ ಗಾಡಿಯನ್ನು ಒತ್ಕೊಂಡು ನಾವು ದೇವಿ ಮನೆ ಊರಿನವರೆಗೂ ಒಯ್ದಿದ್ವಿ. ಆ ದೇವಿ ಮನೆಯ ಊರಿನಲ್ಲೂ ಕೂಡ ಯಾರೂ ಪಂಚರ್ ಕಟ್ಟೋರು ಇಲ್ಲದೆ ಇರೋದ್ರಿಂದ ಅಲ್ಲಿಂದ ಮತ್ತೆ ಆ ಗಾಡಿಯನ್ನು ಹಾಗೆ ತಳ್ಕೊಂಡು ನಾವು ರಾಗಿ ಹೊಸಳ್ಳಿ ಊರಿನವರೆಗೂ ಹೋಗಿದ್ವಿ. ಅಲ್ಲಿವರೆಗೆ ರಾತ್ರಿ ಸುಮಾರು 11-12 ಗಂಟೆ ಆಗೋಗಿತ್ತು. ಮತ್ತು ಬೈಕ್ ಏನೋ ನಾರ್ಮಲಾಗಿ ಹಾಳಾಗಿದೆ ಅಥವಾ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತಂದರೆ ಅಂಥ ಗಾಡಿಗಳನ್ನು ಆರಾಮಾಗಿ ತಳ್ಕೊಂಡು ಹೋಗಬಹುದು. ಆದರೆ ಟ್ಯೂಬ್ ಇರುವಂತಹ ಗಾಡಿ ಏನಾದರೂ ಪಂಚರ್ ಆಗೋಯಿತು ಅಂತಂದರೆ ಅದನ್ನು ತಳ್ಳೋದು ತುಂಬ ಕಷ್ಟ ಆಗಿರುತ್ತೆ. ಆ ಗಾಡಿಯನ್ನು ತಳ್ಕೊಂಡು ಹೋಗಿರೋ ಕಷ್ಟ ಅದನ್ನು ತಳ್ದವರಿಗೆ ಗೊತ್ತಾಗುತ್ತೆ. ಆದರೆ ನಾನು ಮತ್ತು ತಂದೆಯವರು 2 ಜನ ಇದ್ದಿದ್ದರಿಂದ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಅಲ್ಲಿವರೆಗೆ ತಗೊಂಡು ಹೋದ್ವಿ. ಆದರೆ ರಾಗಿ ಹೊಸಳ್ಳಿಗೆ ಹೋಗೋವರೆಗೆ ಆಗಲೇ ತುಂಬ ಸುಸ್ತಾಗ್ಬಿಟ್ಟಿತ್ತು ಮತ್ತು ಹಸಿವೆ ಕೂಡ ಆಗಿಬಿಟ್ಟಿತ್ತು. ಅಲ್ಲಿ ಇದ್ದಂತಹ ಒಂದು ಹೋಟೆಲ್ ಕೂಡ ಕ್ಲೋಸ್ ಆಗೋದ್ರಲ್ಲಿತ್ತು. ಅಲ್ಲಿ ಏನಾದರೂ ತಿಂಡಿ ಇದೆಯಾ ಅಂತ ಕೇಳಿದಾಗ ಲಾಸ್ಟ್ ನಮಗೆ ಮಿಸಳು ಬಾಜಿ ಮಾತ್ರ ಸಿಕ್ಕಿತ್ತು. ಅದನ್ನು ತಿಂದಿದ್ದು ನಮಗೆ ಇನ್ನೂ ನೆನಪಿದೆ. ಹಾಗೆ ಅಲ್ಲಿ ಯಾರು ಪಂಚರ್ ಕಟ್ತಾರಪ್ಪ ಅಂತ ಹುಡುಕಿದ್ರೆ ಅಲ್ಲಿ ಒಬ್ಬರ ಮನೆಯಲ್ಲಿ ಪಂಚರ್ ಕಟ್ಟೋರು ಇದ್ದರು. ಆದರೆ ಪಂಚರ್ ಕಟ್ಟೋ ಕೆಲಸ ಅಲ್ಲಿ
ಖಾಯಂ ಆಗಿ ಇರೋದಿಲ್ಲ ಅಂತ ಹೇಳಿಬಿಟ್ಟು ಅವರು ಸಿರ್ಸಿಗೆ ಬೇರೆ ಯಾವುದೋ ಕೆಲಸವನ್ನು ಹುಡ್ಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇರ್ತಿದ್ರು. ಹಾಗೆ ಸಂಜೆಗೆ ಮನೆಗೆ ಬರ್ತಿದ್ರು ಅವರು. ಆದರೆ ಅವತ್ತಿನ ದಿನ ಅವರು ಕೂಡ ಬರೋದು ಲೇಟಾಗಿ ಹೋಯಿತು. ಪ್ರತಿದಿನ 8 ಗಂಟೆಗೆ ಅವರು ಮನೆಗೆ ಬಂದು ಮುಟ್ತಿದ್ರಂತೆ. ಆದರೆ ಏನೋ ಒಂದು ಅನಿವಾರ್ಯ ಕಾರಣವಾಗಿ ಬಸ್ಸನ್ನೇನೋ ತಪ್ಪಿಕೊಂಡು ಅವರು ಆನಂತರ ಯಾವ್ಯಾವುದೋ ಗಾಡಿಗಳನ್ನು ಹಿಡ್ಕೊಂಡು ಒಟ್ಟು 12 ಗಂಟೆಗೆ ಮನೆಗೆ ಬಂದು ಮುಟ್ಟಿದ್ರು. ಅಷ್ಟರ ಮೇಲೆ ನಮಗೆ ಅವರು ಪಂಚರನ್ನು ಕಟ್ಟಿಕೊಟ್ರು. ಅದಾದ ನಂತರ ನಾವು ಅಲ್ಲಿಂದ ಸುಮಾರು ರಾತ್ರಿ ಎಲ್ಲ ಗಾಡಿ ಹೊಡ್ಕೊಂಡು ಸುಮಾರು ಒಂದು 2 ಗಂಟೆ ಅಷ್ಟೊತ್ತಿಗೆ ಸಿರ್ಸಿಯನ್ನು ಮುಟ್ಟಿದ್ದು ನನಗೆ ನೆನಪಿದೆ. ಈಗಿನ ಹಾಗೆ ಆ ಸಮಯದಲ್ಲಿ ಮೊಬೈಲ್ ಫೋನ್ಗಳೆಲ್ಲ ಇದ್ದಿದ್ರೆ ಏನಾದರೂ ಸ್ವಲ್ಪ ಹೆಲ್ಪ್ ಆಗ್ತಿತ್ತೇನೋ, ಯಾವುದಾದ್ರೂ ಮೆಕ್ಯಾನಿಕ್ನಾದರೂ ಕಾಲ್ ಮಾಡಿ ಕರೆಸ್ಬಹುದಿತ್ತೇನೋ. ಆದರೆ ಆವಾಗ ಮೊಬೈಲೆಲ್ಲ ಇರಲಿಲ್ಲ ನಮ್ಮ ಹತ್ರ. ನನ್ನ ಮೊದಲ ಮೊಬೈಲ್ ಫೋನ್ ಬಂದಿದ್ದೇ 2005ನೇ ಇಸ್ವಿನಲ್ಲಿ. ಅಂದರೆ ನಮ್ಮ ಗಾಡಿ ಪಂಚರ್ ಆದಂತಹ ಸಮಯದಲ್ಲೆಲ್ಲ ನಮ್ಮ ಹತ್ರ ಮೊಬೈಲೆಲ್ಲ ಇರಲಿಲ್ಲ ಆವಾಗ. ಹಾಗೆ ಟಾರ್ಚ್ ಕೂಡ ನಮ್ಮ ಹತ್ರ ಇರಲಿಲ್ಲ. ಆಗೊಂದು ಈಗೊಂದು ಗಾಡಿಗಳು ಮಾತ್ರ ಪಾಸ್ ಆಗ್ತಾ ಇರ್ತಿದ್ವು. ಯಾಕಂದರೆ ಆ ಸಮಯದಲ್ಲೆಲ್ಲ ಗಾಡಿಗಳ ಓಡಾಟ ರಾತ್ರಿ ಸ್ವಲ್ಪ ಕಡಿಮೆನೇ ಇರ್ತಿತ್ತು. ನಾವು ನಮ್ಮ ಬೈಕನ್ನೇ ಚಾಲೂ ಮಾಡಿಕೊಂಡು ಅದರ ಹೆಡ್ಲೈಟ್ನ ಬೆಳಕಲ್ಲೇ ನಿಧಾನವಾಗಿ ಬರ್ತಾ ಇದ್ವಿ. ಆದರೆ ಅಷ್ಟೊಂದು ರಾತ್ರಿ ನಾವು ಬರ್ತಾ ಇದ್ರೂ ಕೂಡ ನಮಗೆ ಎಲ್ಲೂ ಸ್ವಲ್ಪನೂ ಹೆದರಿಕೆ ಅಂತ ಅನಿಸ್ಲಿಲ್ಲ. ಹಾಗೆ ಯಾವುದೇ ಕಾಡು ಪ್ರಾಣಿಗಳು ಕೂಡ ನಮಗೆ ಸಿಗಲೂ ಇಲ್ಲ. ಸ್ನೇಹಿತರೆ, ಈ ರೀತಿಯಾದಂತಹ ಕೆಲವೊಂದು ಘಟನೆಗಳು ಒಂದೊಂದು ಸ್ಥಳವನ್ನು ನಾವು ಯಾವತ್ತೂ ನೆನಪಿನಲ್ಲಿ ಇಟ್ಕೊಳ್ಳೋ ರೀತಿ ಮಾಡಿಬಿಡ್ತವೆ. ಮೊದಲೆಲ್ಲ ದೇವಿಮನೆ ಘಾಟ್ ಅಂತ ಅಂದ್ಕೂಡಲೇ ನನ್ನ ಕಣ್ಣು ಮುಂದೆ ಬರ್ತಿದ್ದು ಆ ಕ್ಷೇತ್ರಪಾಲ ದೇವಸ್ಥಾನದ ಹತ್ರ ಇದ್ದಂತಹ ಆನೆ, ಅಂದರೆ ಅದೊಂದು ಕಾಣಿಕೆಯ ಹುಂಡಿ, ಅದು ನೆನಪಿಗೆ ಬರ್ತಿತ್ತು ನನಗೆ ಯಾರಾದರೂ ದೇವಿಮನೆ ಘಟ್ಟದ ಸುದ್ದಿ ಹೇಳಿದಾಗ. ಆದರೆ ನಮ್ಮ ಈ ಗಾಡಿ ಪಂಕ್ಚರ್ ಆಗಿರುವಂತಹ ಘಟನೆ ಆದ ನಂತರ ಈಗ ದೇವಿಮನೆ ಘಟ್ಟ ಅಂದರೆ ನನಗೆ ಗಾಡಿ ಪಂಕ್ಚರ್ ಆಗಿರೋ ಸ್ಥಳನೇ ನೆನಪಾಗುತ್ತೆ. ಸ್ನೇಹಿತರೆ, ಈ ದೇವಿಮನೆ ಘಟ್ಟದ ದಟ್ಟ ಕಾಡಿನಲ್ಲಿ ಸಾಕಷ್ಟು ಪ್ರಾಣಿಗಳೆಲ್ಲ ಇದ್ದಾವೆ. ಆದರೆ ಹಗಲಿನ ಹೊತ್ತಿನಲ್ಲಿ ಅವೆಲ್ಲ ನಮಗೆ ಕಾಣಿಸೋದಿಲ್ಲ. ಇನ್ನು ನೀವು ಅರ್ಲಿ ಮಾರ್ನಿಂಗ್ ಬರ್ತೀರಿ ಅಂತಾದರೆ ನಿಮಗೆ ಕಾಡು ಕೋಳಿಗಳು ಸ್ವಲ್ಪ ಕಾಣಿಸ್ತವೆ. ಇನ್ನು ನನಗೆ ಸುಮಾರಷ್ಟು ಸಲ ಕಡವೆಗಳೆಲ್ಲ ಕಾಣಿಸಿದ್ದಾವೆ. ಅಂದರೆ ರಾತ್ರಿ ಟೈಮ್ನಲ್ಲಿ ಒಂದು ಸಲ ಕರಡಿ ಕೂಡ ಕಾಣಿಸಿದೆ ದೂರದಿಂದ. ಇಲ್ಲಿ ಚಿರತೆಗಳು, ಕರಡಿಗಳು, ಹಂದಿಗಳು, ಬರ್ಕಗಳು, ಹಾಗೆ ಮುಳ್ಳು ಹಂದಿಗಳು ಅವೆಲ್ಲ ಕೂಡ ಈ ಕಾಡಿನಲ್ಲಿದ್ದಾವೆ. ನೋಡಿ ಸ್ನೇಹಿತರೆ, ಈಗ ನಾವು ದೇವಿಮನೆ ಘಟ್ಟವನ್ನು ಇಳಿದು ಕೆಳಗಡೆ ಬಂದಿದ್ದೀವಿ. ಇಲ್ಲೂ ಕೂಡ ಕೆಳಗಡೆ ಬರ್ತಾ ಇದ್ದಂಗೆ ಮನೆಗಳು, ತೋಟಗಳು ಎಲ್ಲ ನಮಗೆ ಕಾಣಿಸ್ತಾ ಇದ್ದಾವೆ. ಘಟ್ಟವನ್ನು ಹತ್ತಾ ಇದ್ದವರಿಗೆ ಒಂದು ಸಲ ಹತ್ತಿದ ಮೇಲೇ ಸಮಾಧಾನ ಆಗುತ್ತೆ. ಹತ್ತಿದ ನಂತರ ಅವರು ಅಲ್ಲೆಲ್ಲಾದರೂ ಅಂಗಡಿ ಇದ್ದರೆ ಸ್ವಲ್ಪ ಹೊತ್ತು ಗಾಡಿಯನ್ನು ನಿಲ್ಲಿಸಿ ಏನಾದರೂ ತಿನ್ಕೊಂಡು ಹೋಗ್ತಾರೆ. ಹಾಗೆ ಘಟ್ಟವನ್ನು ಇಳಿತಾ ಇದ್ದವರಿಗೆ ಒಂದು ಸಲ ಘಟ್ಟವನ್ನು ಇಳಿದ ಮೇಲೇ ಸಮಾಧಾನ ಆಗೋದು. ಆದರೆ ಇಲ್ಲಿ ಹತ್ತಿರದಲ್ಲೆಲ್ಲೂ ಅಂಗಡಿ ಇಲ್ಲ. ನಿಮಗೆ ಅಂಗಡಿ ಬೇಕು ಅಂದರೆ ಇಲ್ಲೇ ಮುಂದ್ಗಡೆ ಇರುವಂತಹ ಮಾಸ್ತಿ ಹಳ್ಳಕ್ಕೆ ಹೋಗಬಹುದು. ಅದು ತುಂಬ ದೂರ ಏನಿಲ್ಲ. ಇಲ್ಲೇ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಒಂದು ಸ್ವಲ್ಪ ಮನೆಗಳು ಮತ್ತು ಅಂಗಡಿಗಳೆಲ್ಲ ಸಿಗ್ತವೆ. ಅಲ್ಲಿ ನಿಮಗೆ ಏನಾದರೂ ಸಣ್ಣ ಪುಟ್ಟ ತಿಂಡಿಗಳು ಬೇಕಾದರೆ ನೀವು ಕೊಂಡ್ಕೋಬಹುದು. ಅದನ್ನು ಮಾಸ್ತಿ ಹಳ್ಳ ಅಂತ ಕರೀತಾರೆ. ನೋಡಿ, ಈಗ ನಿಮ್ಮ ಎದುರುಗಡೆ ಏನು ಊರು ಕಾಣಿಸ್ತಾ ಇದೆಯಲ್ಲ, ಇದೇ ಮಾಸ್ತಿ ಹಳ್ಳ ಎನ್ನುವಂತಹ ಊರು. ಇಲ್ಲಿ ಒಂದು ರೀತಿ ಸ್ಟ್ರೇಟ್ ಆದ ರೋಡ್ ಇದೆ, ಹಾಗೆ ಲೆವೆಲ್ ಇದೆ. ಹಾಗೆ ಅಲ್ಲಿ ಅಂಗಡಿಗಳೆಲ್ಲ ಮುಗಿತಾ ಇದ್ದಂಗೆ ನಮಗೆ ಒಂದು ಹಳ್ಳ ಕೂಡ ಸಿಗುತ್ತೆ. ನಾನು ಅಲ್ಲಿವರೆಗೂ ನಿಮ್ಮನ್ನು ಕರ್ಕೊಂಡು ಹೋಗಿ ತೋರಿಸ್ತೀನಿ. ನೋಡಿ ಇಲ್ಲೆಲ್ಲ ಅಕ್ಕಪಕ್ಕದಲ್ಲೆಲ್ಲ ಮನೆಗಳೆಲ್ಲ ಇದ್ದಾವೆ. ಹಾಗೆ ಇಲ್ಲಿ ಅಂಗಡಿಗಳು ಕೂಡ ಇದ್ದಾವೆ. ಹಾಗೆ ಮುಂದೆ ಒಂದು ಕರ್ವಿಂಗ್ ಬಂತು ನೋಡಿ, ಇಲ್ಲೇ ಆ ಹಳ್ಳ ಇರೋದು. ನೋಡಿ, ಇದೇ ಮಾಸ್ತಿ ಹಳ್ಳ ಊರಿನಲ್ಲಿರುವಂತಹ ಹಳ್ಳ. ಇಲ್ಲಿ ಈ ಹೊಳೆಯ ನೀರೆಲ್ಲ ನಿಮಗೆ ಕಾಣಿಸ್ತಾ ಇದೆ. ಸ್ನೇಹಿತರೆ, ದೇವಿಮನೆ ಘಟ್ಟದ ಈ ವಿಡಿಯೋ ಹೇಗನಿಸ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು.